program sponsored by Diago Finance. ಇರಾನ್ ಯುದ್ಧ ಎಫೆಕ್ಟ್, ಚಿನ್ನ ದರ ತೀವ್ರ ಏರಿಕೆ. ಈಗ ಹೂಡಿಕೆ ಮಾಡಬೇಕೇ, ದರ ಇಳಿಯುತ್ತಾ? ಗೋಲ್ಡ್ ಸಿಲ್ವರ್ ಪ್ರೈಸ್ ರೈಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತೆ ಏರಿಕೆ ಉಂಟಾಗಿದೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾದ ಅಂಕಿಅಂಶಗಳು ಇದನ್ನು ತಿಳಿಸ್ತಾ ಇದೆ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಪಡೆಗಳ ನಡುವೆ ಭೀಕರ ಯುದ್ಧ ನಡೀತಾ ಇರುವುದು ಇದಕ್ಕೆ ಕಾರಣ ಆಗಿದೆ. ಹಾಗಾದರೆ ಈಗ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬಹುದೇ ಅಥವಾ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಇದಕ್ಕೆ ಉತ್ತರ ಕಂಡುಕೊಳ್ಳಲು ಈ ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ. ವೀಕ್ಷಕರೇ, ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಬಂಗಾರ ದರ ಪ್ರತಿ 10 ಗ್ರಾಮ್ಗೆ 1,70,000 ರೂಪಾಯಿಗಳ ಆಸುಪಾಸಿನಲ್ಲಿದೆ, ಉನ್ನತ ಮಟ್ಟದಲ್ಲಿದೆ. ಬೆಳ್ಳಿಯ ದರ ಪ್ರತಿ ಕೆಜಿಗೆ 2,95,000 ರೂಪಾಯಿಯ ಆಜುಬಾಜಿನಲ್ಲಿದೆ, ಇದು ಕೂಡ ದೊಡ್ಡ ಮಟ್ಟದಲ್ಲಿದೆ. 2026 ಫೆಬ್ರವರಿ 17ರಿಂದ 10 ಗ್ರಾಮ್ ಬಂಗಾರ ದರ ಹೆಚ್ಚಳ ಯಾವ ರೀತಿ ಆಗಿದೆ ನೋಡಿ. ಫೆಬ್ರವರಿ 17ಕ್ಕೆ 1,51,000 ರೂಪಾಯಿ ಇತ್ತು. ಫೆಬ್ರವರಿ 24ಕ್ಕೆ 1,58,728 ರೂಪಾಯಿಗೆ ಏರಿಕೆ ಆಯಿತು. ಮಾರ್ಚ್ 2ನೇ ತಾರೀಕು 1,67,059 ರೂಪಾಯಿಗೆ ಏರಿಕೆ ಆಯಿತು. ಮಾರ್ಚ್ 3ಕ್ಕೆ 1,70,000 ರೂಪಾಯಿಗೆ ಬಂದು ಮುಟ್ಟಿದೆ. ವೀಕ್ಷಕರೇ, ಮಾರುಕಟ್ಟೆ ತಜ್ಞರ ಪ್ರಕಾರ ಇರಾನ್ ಇಸ್ರೇಲ್ ಯುದ್ಧ ಮುಂದುವರೆದರೆ ಬಂಗಾರ ಮತ್ತು ಬೆಳ್ಳಿಯ ದರ ಮತ್ತಷ್ಟು ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಅಕ್ಷಾ ಕಾಂಬೋಜಿ ಅವರ ಪ್ರಕಾರ ಅಮೆರಿಕ ಇರಾನ್ ಯುದ್ಧ ತೀವ್ರಗೊಂಡಿರುವುದರ ಹಿನ್ನೆಲೆಯಲ್ಲಿ ಬಂಗಾರ ದರ ಏರುಗತಿಯಲ್ಲಿದೆ. ಹೂಡಿಕೆಗೆ ಚಿನ್ನ ಸುರಕ್ಷಿತ ತಾಣವಾದ್ದರಿಂದ ಅದಕ್ಕೆ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಸಾಮಾನ್ಯವಾಗಿ ಚಿನ್ನವು ಹೂಡಿಕೆದಾರರಿಗೆ ಸುರಕ್ಷಿತ ಹೂಡಿಕೆಯ ಸಾಧನ ಆಗಿದೆ. ಈ ಕಾರಣಕ್ಕಾಗಿ ವಿಪತ್ತುಗಳ ಸಂದರ್ಭ ಹೂಡಿಕೆದಾರರು ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬೇಡಿಕೆ ಹೆಚ್ಚಳವಾದಾಗ ಸಹಜವಾಗಿ ಅದರ ದರ ಕೂಡ ಏರ್ತಾ ಹೋಗುತ್ತೆ. ಮಿಡ್ಲ್ ಈಸ್ಟ್ ಅಥವಾ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಕಚ್ಚಾ ತೈಲ ದರ ಏರಿಕೆ ಆಗ್ತಾ ಇದೆ. ಇದರಿಂದ ಹಣದುಬ್ಬರ ಕೂಡ ಹೆಚ್ಚುವ ಸಾಧ್ಯತೆ ಇದೆ. ಅದು ಕೂಡ ಚಿನ್ನದ ದರ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಯಾವಾಗ ಹೂಡಿಕೆ ಮಾಡಬೇಕು? ಆನಂದ್ ರಾಥಿ ಶೇರ್ಸ್ ಆ್ಯಂಡ್ ಸ್ಟಾಕ್ ಬ್ರೋಕರ್ಸ್ನ ಕಮಾಡಿಟೀಸ್ ಆ್ಯಂಡ್ ಕರೆನ್ಸೀಸ್ನ ಸಹಾಯಕ ಉಪಾಧ್ಯಕ್ಷ ಮನೀಶ್ ಶರ್ಮಾ ಅವರು ಹೇಳ್ತಾರೆ, ನೀವು ದೀರ್ಘಾವಧಿಗೆ ಚಿನ್ನದಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ಯಾಕಂದರೆ 2025ರಲ್ಲಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಉಂಟಾಗಿರುವಂಥ ಪ್ರಬಲ ಫಂಡಮೆಂಟಲ್ಸ್ ಈ ವರ್ಷ 2026ರಲ್ಲೂ ಕೂಡ ಮುಂದುವರೆದಿದೆ. ಹೊಸದಾಗಿ ಹೂಡಿಕೆ ಮಾಡೋರು ದರದಲ್ಲಿ 5ರಿಂದ 10% ಇಳಿಕೆ ಆದಂಥ ಸಂದರ್ಭಗಳಲ್ಲಿ ಹಂತಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಒಳ್ಳೆಯದು ಅಂತ ಅವರು ಶರ್ಮಾ ಅವರು ಹೇಳ್ತಾರೆ. ಇನ್ನು MMTC PMM ಈ ಸಂಸ್ಥೆಯ CEO ಮತ್ತು ನಿರ್ದೇಶಕರಾದ ಸಮಿತ್ ಗುಹಾ ಅವರು ಒಂದು ಮಾತು ಹೇಳ್ತಾರೆ. ಭಾರತದಲ್ಲಿ ಜನರು ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡುವುದು ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ. ಸ್ವಲ್ಪವೇ ಹಣವನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಅಂತ ಅವ್ರು ಹೇಳ್ತಾರೆ. ಇನ್ನು ಬಂಗಾರ ಮತ್ತು ಬೆಳ್ಳಿಯ ರೇಷಿಯೋ ಅಥವಾ ಅನುಪಾತವನ್ನು ಗಮನಿಸಿ ಹೂಡಿಕೆ ಮಾಡಬಹುದು. ಗೋಲ್ಡ್ ಟು ಸಿಲ್ವರ್ ರೇಷಿಯೋ 80ಕ್ಕಿಂತ ಹೆಚ್ಚು ಇದ್ದಾಗ ಬೆಳ್ಳಿಯನ್ನು ಖರೀದಿಸ್ಬೋದು. ಗೋಲ್ಡ್ ಟು ಸಿಲ್ವರ್ ರೇಷಿಯೋ 50ಕ್ಕಿಂತ ಕಡಿಮೆ ಇದ್ದಾಗ ಬಂಗಾರವನ್ನು ಖರೀದಿಸ್ಬೋದು ಅಂತ ಅವ್ರು ಹೇಳ್ತಾರೆ. ಹೂಡಿಕೆ ದೃಷ್ಟಿಯಿಂದ ಗೋಲ್ಡ್ ಸಿಲ್ವರ್ ETFಗಳು ಉತ್ತಮ ಆಯ್ಕೆಯಾಗಿದೆ. ಚಿನ್ನದ ನಾಣ್ಯ, ಗಟ್ಟಿ ಆಭರಣ, ಬೆಳ್ಳಿಯ ಜ್ಯುವೆಲರ್ಗಳಲ್ಲಿ ಕೂಡ ಹೂಡಿಕೆ ಇನ್ವೆಸ್ಟ್ ಮಾಡಬಹುದು. ಆದರೆ ಜ್ಯುವೆಲರ್ಗಳಿಗೆ ಮೇಕಿಂಗ್ ಶುಲ್ಕ ಕೊಡಬೇಕಾಗತ್ತೆ. ಹೀಗಿದ್ದರೂ ಕೆಲವು ತಜ್ಞರ ಪ್ರಕಾರ ಜಿಯೋಪೊಲಿಟಿಕಲ್ ರಿಸ್ಕ್ಗಳು ಮುಂದುವರೆದರೆ ಚಿನ್ನ ದರ ಏರುಗತಿಯಲ್ಲಿ ಮುಂದುವರೆದಿದೆ. ಕೋಟಕ್ ಮಹೀಂದ್ರಾ AMCಯ ಫಂಡ್ ಮ್ಯಾನೇಜರ್ ಸತೀಶ್ ದೊಡ್ಡಪತಿ ಅವರ ಪ್ರಕಾರ ಜಿಯೋಪೊಲಿಟಿಕಲ್ ರಿಸ್ಕ್ಗಳು ಕಡಿಮೆ ಆದಾಗ ಚಿನ್ನ ಬೆಳ್ಳಿಯ ದರ 3ರಿಂದ 8% ತನಕ ಇಳಿಕೆ ಆಗುವಂಥ ನಿರೀಕ್ಷೆ ಇದೆ. ವೀಕ್ಷಕರೇ, ಗೋಲ್ಡ್ ETFಗಳ ಜನಪ್ರಿಯತೆ ಹೆಚ್ಚಲಾಗ್ತಾ ಇರುವಂಥದ್ದು. ಕಳೆದ ದಶಕದಿಂದ ಈಚೆಗೆ ಗೋಲ್ಡ್ ETFಗಳು 16.65% ರಿಟರ್ನ್ ಕೊಟ್ಟಿದೆ. ಸಿಲ್ವರ್ ETFಗಳು 59% ರಿಟರ್ನ್ಸ್ ಕೊಟ್ಟಿದೆ. ಈಗ ಬಂಗಾರದ ಜ್ಯುವೆಲರಿ ಗೋಲ್ಡ್ ETF ಮೇಲೆ ಹೇಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಫಿಸಿಕಲ್ ಗೋಲ್ಡ್ ಅಥವಾ ಭೌತಿಕ ಬಂಗಾರ ಜ್ಯುವೆಲರಿಗಳನ್ನು 24 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಇಟ್ಕೊಂಡು ಬಳಿಕ ಮಾರಾಟ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಥವಾ LTCG ಅಪ್ಲೈ ಆಗುತ್ತೆ. ಇದು 12.5% ಇರುತ್ತೆ.
ಸೊ 24 ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮಾರಾಟ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅದು ಆದಾಯ ತೆರಿಗೆಯ ಸ್ಲ್ಯಾಬ್ ರೇಟ್ ಪ್ರಕಾರ ಅಪ್ಲೈ ಆಗುತ್ತೆ. ಇನ್ನು ಗೋಲ್ಡ್ ETF-ನಲ್ಲಿ 12 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಅಂದರೆ 1 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ ಇನ್ವೆಸ್ಟ್ ಮಾಡಿದರೆ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ನೀವು ಗೋಲ್ಡ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ 24 ತಿಂಗಳಿನ ನಂತರ 12.5% LTCG ಅಪ್ಲೈ ಆಗುತ್ತೆ. 24 ತಿಂಗಳಿಗೂ ಮೊದಲೇ ಹೂಡಿಕೆಯನ್ನು ಹಿಂತೆಗೆದುಕೊಂಡ್ರೆ STCG ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.